ಕಾಂಗ್ರೆಸ್ ಇರೋದೇ ಪರಿಶಿಷ್ಟರನ್ನು ತುಳಿಯೋಕೆ. ಬೆಂಗಳೂರಿನಲ್ಲಿ ಚಲುವಾದ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಸಂಘಟನೆಗಳು, ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಿ, ಕಾಂಗ್ರೆಸ್ ಇರೋದೇ ಪರಿಶಿಷ್ಟರನ್ನ ತುಳಿಯೋಕೆ. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಸಂಘಟನೆಗಳು, ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು ಈ ಸಂಗತಿಯನ್ನು. ಕಾಂಗ್ರೆಸ್ ಈಗ ಕಾಕ್ರೋಚ್ ಕಾಂಗ್ರೆಸ್ ಆಗಿದೆ. ಈಗ ಇರೋದು ಆಲ್ ಇಂಡಿಯಾ ಕಾಕ್ರೋಚ್ ಪಾರ್ಟಿ ಅಂತ ವ್ಯಂಗ್ಯವನ್ನಾಡಿದ್ದಾರೆ. ರಾಹುಲ್ ಗಾಂಧಿ ಕೂಡ ಕಾಕ್ರೋಚ್ ಅಂತ ಇಲ್ಲಿ ಸಿಡಿಮಿಡಿಕೊಂಡಿದ್ದಾರೆ. ಕಾಕ್ರೋಚ್ ನಿರ್ನಾಮಕ್ಕೆ ಹಿಟ್ ಫ್ಯಾಕ್ಟರಿ ತಯಾರಾಗಲಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಈ ದೇಶದ ವಿಷಕರಿ ಕಾಕ್ರೋಚ್ ನಿರ್ನಾಮವಾಗಲಿ, ರಾಹುಲ್ ವಿರುದ್ಧ ಚಲುವಾದಿ ನಾರಾಯಣ ಸ್ವಾಮಿ ಕೆಂಡ ಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಇರೋದೇ ಪರಿಶಿಷ್ಟರನ್ನು ತುಳಿಯೋಕೆ ಅಂತ ಬೆಂಗಳೂರಿನಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಸಂಘಟನೆಗಳು, ವಿದ್ಯಾರ್ಥಿಗಳು ಈ ಸಂಗತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಈಗ ಕಾಕ್ರೋಚ್ ಕಾಂಗ್ರೆಸ್ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಅದರ ಒರಿಜಿನಾಲಿಟಿ ಕಳ್ಕೊಂಡಿದೆ. ಮಹಾತ್ಮ ಗಾಂಧಿಯವರು ಹಿಂದೆ ಹೇಳಿದ್ರು, ಅವರ ಕಾಲಾವಧಿಯಲ್ಲಿ ನೋಡಿ, ಸ್ವತಂತ್ರದ ಹೋರಾಟಕ್ಕಾಗಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಸಂಘಟನೆಯನ್ನ ಕಟ್ಟಲಾಗಿತ್ತು. ಸ್ವತಂತ್ರ ಬಂದ ಆದ ನಂತರ ಅದಕ್ಕೆ ಏನೂ ಕೆಲಸ ಇಲ್ಲ. ಇದನ್ನ ಇಲ್ಲಿಗೆ ಬರ್ಖಾಸ್ತು ಮಾಡಿ. ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಅದರ ಒರಿಜಿನಾಲಿಟಿ ಕಳ್ಕೊಂಡಿದೆ. ಮಹಾತ್ಮ ಗಾಂಧಿಯವರು ಹಿಂದೆ ಹೇಳಿದ್ರು, ಅವರ ಕಾಲಾವಧಿಯಲ್ಲಿ ನೋಡಿ, ಸ್ವತಂತ್ರ